ಇತ್ತೀಚೆಗೆ ಅಮೆರಿಕಾಗೆ ಏನಾಯ್ತು? ವಿಶ್ವದ ದೊಡ್ಡಣ್ಣನಾಗಿ ಗುರುತಿಸಿಕೊಳ್ಳುವ ಆ ದೇಶವು ಏಕೆ ಇಂತಹ ಮೂರ್ಖ ಕೆಲಸಗಳನ್ನ ಮಾಡ್ತಾ ಇದೆ? ಒಂದು ದೇಶವು ಹೆಮ್ಮೆಯಿಂದ ಘೋಷಿಸಿಕೊಳ್ಳಬೇಕಾದ ಘೋಷಣೆಯನ್ನ ಡೊನಾಲ್ಡ್ ಟ್ರಂಪ್ ಹೇಗೆ ಮಾಡಿದ್ದಾರೆ ಎಂಬುದನ್ನ ನೋಡಿ ವಿಶ್ವದ ಮಾಧ್ಯಮ ಕ್ಯಾಮೆರಾಗಳೆಲ್ಲವೂ ತನ್ನ ಕಡೆ ತಿರುಗುವಾಗ ವೈಟ್ ಹೌಸ್ ನ ಪತ್ರಿಕಾ ಕೊಠಡಿಯಲ್ಲಿ ನಿಂತು ಟ್ರಂಪ್ ಒಂದು ಬಾಂಬ್ ಅನ್ನು ಸಿಡಿಸಿದ್ರು. ನಾನು ಭಾರತದ ಮೇಲೆ 50% ಭಾರಿ ಸುಂಕವನ್ನ ವಿಧಿಸ್ತಾ ಇದ್ದೇನೆ. ಇನ್ನು ಮುಂದೆ ನಮ್ಮ ಅಮೆರಿಕ ಔಷಧಿಗಳಿಗಾಗಿ, ಅಕ್ಕಿಗಾಗಿ, ಹತ್ತಿಗಾಗಿ ಅಥವಾ ಆಭರಣಗಳಿಗಾಗಿ ಭಾರತದಂತಹ ಚಿಕ್ಕ ದೇಶಗಳ ಕಡೆಗೆ ಕೈ ಚಾಚುವ ಅಗತ್ಯವಿಲ್ಲ. ಇವೆಲ್ಲವನ್ನ ಇನ್ನು ಮುಂದೆ ನಾವೇ ಅಮೆರಿಕಾದಲ್ಲಿಯೇ ತಯಾರಿ ಮಾಡಿಕೊಳ್ತೇವೆ ಎಂದು ಟ್ರಂಪ್ ಅವರು ವೈಟ್ ಹೌಸ್ ಅಲ್ಲಿ ಘೋಷಿಸಿದ್ರು. ಇದು ಯಾವುದೇ ದೇಶಕ್ಕಾದ್ರೂ ದೊಡ್ಡ ಘೋಷಣೆಯಂತೆ ಕಾಣುತ್ತೆ, ಹೌದಲ್ವಾ? ಆದ್ರೆ ನಮ್ಮ ದೇಶವನ್ನ ಕಡಿಮೆ ಮಾಡುವ ಅಗತ್ಯವೇನಿತ್ತು? ನಮ್ಮ ಮೇಲೆ ಭಾರಿ ತೆರಿಗೆಗಳನ್ನ ವಿಧಿಸುವ ಕರ್ಮ ಏನು ಬಂತು? ಅಂದರೆ ಅಕ್ಟೋಬರ್ 1, 2025 ಅಮೆರಿಕದ ಇತಿಹಾಸದಲ್ಲಿ ಈ ದಿನವನ್ನ ಎಂದಿಗೂ ಮರೆಯಲಾಗದು. ಏಕೆಂದ್ರೆ ಆ ಒಂದೇ ದಿನ ಅಮೆರಿಕಾಗೆ ಒಂದಲ್ಲ ಎರಡು ಸಮಸ್ಯೆಗಳು ಎದುರಾದವು. ಒಂದೇ ಹೊಡೆತಕ್ಕೆ 2 ಹಕ್ಕಿಗಳನ್ನ ಬೀಳಿಸಿದಂತೆ ಒಂದೆಡೆ ಭಾರತಕ್ಕೆ ಬುದ್ಧಿಪಾಠ ಕಲಿಸ್ತೀನಿ ಅಂತ ನಮ್ಮ ದೇಶದಿಂದ ಬರುವ ಔಷಧಿಗಳ ಮೇಲೆ ಏಕಾಏಕಿ 100% ತೆರಿಗೆ ವಿಧಿಸಿದ್ರು. ಇದು ವಿಶ್ವದ ಔಷಧಾಲಯ ಎಂದೇ ಖ್ಯಾತವಾದ ನಮ್ಮ ಫಾರ್ಮಾ ಉದ್ಯಮದ ಮೇಲೆ ನೇರ ದಾಳಿಯಾಗಿದೆ. ಅದರ ಕಥೆಯ ನಿಜವಾದ ತಿರುವು ಇಲ್ಲಿಂದ ಪ್ರಾರಂಭವಾಯಿತು. ಆ ಕಥೆ ಏನು, ತಿರುವೇನು, ಈ ದಿನದ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಗಳೊಂದಿಗೆ ಚರ್ಚಿಸೋಣ. ಆದ್ರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ವಿಭಾಗದಲ್ಲಿ ಜೈ ಹಿಂದ್ ಅಂತ ಬರೆಯೋದು ಮಾತ್ರ ಮರಿಬೇಡಿ. ಅಮೆರಿಕವು ನಮ್ಮ ದೇಶದ ಮೇಲೆ ಈ ಆರ್ಥಿಕ ದಾಳಿಯನ್ನ ಪ್ರಾರಂಭಿಸಿದ ದಿನವೇ ಅವರ ದೇಶದಲ್ಲಿಯೇ ಅವರು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ರು. ಅಕ್ಟೋಬರ್ 1ರಂದು ಅಮೆರಿಕ ಸರ್ಕಾರವು ಶಟ್ ಡೌನ್ ಆಗಲು ಪ್ರಾರಂಭವಾಯಿತು. ಅಂದರೆ ಸರ್ಕಾರದ ಬಳಿ ಹಣ ಖಾಲಿಯಾಗಿ ಸರ್ಕಾರದ ಎಲ್ಲಾ ಕಾರ್ಯಕಲಾಪಗಳು ಸ್ಥಗಿತಗೊಂಡವು. ಇದು ಕೇವಲ ಆಕಸ್ಮಿಕವಾಗಿ ಸಂಭವಿಸಿಲ್ಲ. ಮನೆಯೊಳಗಡೆ ಕಿರಿಕಿರಿ, ಹೊರಗಡೆ ಪಲ್ಲಕ್ಕಿಯ ಶಬ್ದ ಎಂಬಂತೆ ಟ್ರಂಪ್ ಅವರ ಸ್ಥಿತಿಯಾಗಿದೆ. ತಜ್ಞರ ಅಭಿಪ್ರಾಯದ ಪ್ರಕಾರ ಟ್ರಂಪ್ ಅವರ ಆಕ್ರಮಣಕಾರಿ ತೆರಿಗೆ ನೀತಿಗಳೇ ಅಮೆರಿಕದ ಆರ್ಥಿಕ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಕುಸಿಯುವಂತೆ ಮಾಡಿವೆ. ಒಂದೆಡೆ ಟ್ರಂಪ್ ನಮಗೆ ಪಾಠ ಕಲಿಸಲು ಯತ್ನಿಸ್ತಾ ಇದ್ರೆ, ಮತ್ತೊಂದೆಡೆ ಅವರ ಸ್ವಂತ ಮನೆಯಲ್ಲಿ ಕುಲುಮೆಯೇ ಉರಿತಾ ಇತ್ತು. ಬಜೆಟ್ ವಿಷಯದಲ್ಲಿ ಕಾಂಗ್ರೆಸ್ ಮತ್ತು ಟ್ರಂಪ್ ಅವರ ನಡುವೆ ಜಗಳವಾದ ಕಾರಣ ಏಕಾಏಕಿ 7 ಲಕ್ಷ ಸರ್ಕಾರಿ ಉದ್ಯೋಗಿಗಳು ವೇತನವಿಲ್ಲದೆ ಮನೆಯಲ್ಲಿಯೇ ಕಾಲಹರಣ ಮಾಡಬೇಕಾದ ಸ್ಥಿತಿಗೆ ಬಂದರು. ಕೊನೆಗೆ ಆರೋಗ್ಯ ಸೇವೆಗಳಂತಹ ಅತ್ಯಗತ್ಯ ಸೇವೆಗಳಿಗೂ ಕೂಡ ಅಪಾಯ ಒಡ್ಡಿಕೊಂಡಿತು. ಒಂದೆಡೆ ಭಾರತದಿಂದ ಔಷಧಿಗಳು ಬರುವಂತೆ ತಡೆಯುತ್ತಿದ್ದಾರೆ, ಮತ್ತೊಂದೆಡೆ ಅವರ ಸ್ವಂತ ದೇಶದಲ್ಲಿ ಆರೋಗ್ಯ ಸೇವೆಗಳು ಕುಸಿಯುತ್ತಿವೆ. ತನ್ನ ಕೊಡಲಿಯಿಂದ ತನ್ನನ್ನ ತಾನೇ ಕಡಿದುಕೊಂಡಂತಾಗಿದೆ ಅಮೆರಿಕದ ಪರಿಸ್ಥಿತಿ ಈಗ. ಆದರೂ ಟ್ರಂಪ್ ಹೆಮ್ಮೆಯಿಂದ ಘೋಷಿಸಿದ್ರು, ಅಮೆರಿಕವು ಸ್ವತಂತ್ರ ದೇಶ, ವಿಶ್ವದ ಅತಿ ದೊಡ್ಡ ಶಕ್ತಿ, ನಾವು ಯಾರ ಮೇಲೂ ಆಧಾರಿತರಾಗಬೇಕಿಲ್ಲ. ಒಂದು ವೇಳೆ ಭಾರತ ನಾಳೆ ನಮ್ಗೆ ಏನನ್ನು ಕೊಡದಿದ್ರೆ ನಾವು ಒತ್ತಡಕ್ಕೆ ಒಳಗಾಗಬೇಕಿಲ್ಲ, ಏಕೆಂದ್ರೆ ಅಷ್ಟೊತ್ತಿಗಾಗಲೇ ಆ ವಸ್ತು ನಮ್ಮ ದೇಶದಲ್ಲಿಯೇ ತಯಾರಾಗಿರುತ್ತೆ. ಈ ಮಾತುಗಳನ್ನ ಕೇಳಿದ್ರೆ ಯಾವ ದೇಶದ ನಾಗರಿಕರಿಗಾದ್ರೂ ಹೆಮ್ಮೆಯಾಗುತ್ತದೆ. ಏಕೆಂದ್ರೆ ಸ್ವಾವಲಂಬನೆ ಎಂದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ? ಆದ್ರೆ ನಿಜ ಜೀವನದಲ್ಲಿ ವಿಶ್ವವು ಈ ರೀತಿಯಾಗಿ ನಡೆಯುತ್ತದೆಯೇ? ಪ್ರತಿ ದೇಶವು ಪ್ರತಿಯೊಂದು ವಿಷಯದಲ್ಲೂ ಸ್ವತಂತ್ರವಾಗಿ ನಿಲ್ಲುವುದು ಸಾಧ್ಯವೇ? ಒಮ್ಮೆ ಯೋಚಿಸಿ. ಇಂದು ಅರಬ್ ದೇಶಗಳ ಬಳಿ ತೈಲದ ದೊಡ್ಡ ಭಂಡಾರವಿದೆ, ಆದರೂ ಅವರು ತಮ್ಮ ಜನರ ಹೊಟ್ಟೆ ತುಂಬಿಸಲು ಇತರ ದೇಶಗಳಿಂದ ಅಕ್ಕಿಯನ್ನ ಆಮದು ಮಾಡಿಕೊಳ್ಳಲೇಬೇಕಾಗಿದೆ. ಏಕೆಂದರೆ ಮರಳು ತುಂಬಿರುವ ಈ ಮರುಭೂಮಿಯ ರಣರಂಗದಲ್ಲಿ ಅಕ್ಕಿ ಬೆಳೆಯಲು ಸಾಧ್ಯವಿಲ್ಲ. ಹೌದು, ಅದೇ ರೀತಿ ಅಮೆರಿಕದ ಬಳಿ ವಿಶ್ವದ ಅತ್ಯಾಧುನಿಕ ತಂತ್ರಜ್ಞಾನವಿದೆ, ಆದರೆ ಕ್ಯಾನ್ಸರ್ ನಂತಹ ಪ್ರಾಣಾಂತಕ ಕಾಯಿಲೆಗಳಿಗೆ ಔಷಧ ತಯಾರಿಸಲು ಬೇಕಾದ ಕಚ್ಚಾ ವಸ್ತುಗಳಿಗಾಗಿ ಇಂದಿಗೂ ಭಾರತ ಮತ್ತು ಚೀನಾದ ಮೇಲೆ ಅಮೆರಿಕ ಆಧಾರವಾಗಿರುತ್ತೆ. ಗಣನೆಗಳನ್ನ ನೋಡಿದ್ರೆ ಅಮೆರಿಕವು ತನ್ನ ಜನರಿಕ್ ಔಷಧಿಗಳ 90% ಅನ್ನ ಭಾರತ ಮತ್ತು ಚೀನಾದಿಂದಲೇ ಖರೀದಿಸುತ್ತೆ. ಆದ್ರೆ ಟ್ರಂಪ್ ಮಾತ್ರ ಇನ್ನು ಮುಂದೆ ಅಮೆರಿಕದಲ್ಲಿಯೇ ಔಷಧಿಗಳನ್ನ ತಯಾರಿಸುವುದಾಗಿ ದೊಡ್ಡದಾಗಿ ಘೋಷಣೆಗಳನ್ನ ಮಾಡ್ತಿದ್ದಾರೆ. ಈ ಮಾಯಾವಿ ಮಾತಿನ ಈ ಗೇಳಿನ ಪ್ರಚಾರವೇ ಅಮೆರಿಕದ ಜನರ ಜೀವದ ಮೇಲೆ ಬಿತ್ತು. ಭಾರತವು ಈಗ ಅಮೆರಿಕಾಗೆ ಕಳಿಸಬೇಕಾಗಿದ್ದ ಔಷಧಗಳ ರವಾನೆಯನ್ನ ಆಫ್ರಿಕಾ ಮತ್ತು ಯುರೋಪ್ ದೇಶಗಳಿಗೆ ತಿರುಗಿಸಿದೆ. ಹೌದು, ನೀವು ಕೇಳಿದ್ದು ಸತ್ಯ. ಟ್ರಂಪ್ ಅಕ್ಟೋಬರ್ 1ರಿಂದ ನಮ್ಮ ಔಷಧಗಳ ಮೇಲೆ 100% ತೆರಿಗೆ ವಿಧಿಸಿ ನಮ್ಮ ಫಾರ್ಮಾ ಕಂಪನಿಗಳನ್ನ ಹೊಡೆಯಲು ಯತ್ನಿಸಿದ್ರು. ಇದರಿಂದ ನಷ್ಟಗಳಾಗುತ್ತೆ, ಆದ್ರೆ ಅದು ಕೇವಲ ಕಾಲಕ್ಕೆ ಮಾತ್ರ. ಏಕೆಂದ್ರೆ ಚದುರಂಗದಲ್ಲಿ ಭಾರತವು ತನ್ನ ಎತ್ತುಗೆಯನ್ನ ಎಸೆದಿದೆ. ಬಹುಶಃ ಅಮೆರಿಕವು ಒಂದು ವಿಷಯವನ್ನ ಮರೆತಿರಬಹುದು. ಭಾರತವು ಕೇವಲ ಅವರಿಗೆ ಮಾತ್ರ ಔಷಧಗಳನ್ನ ಮಾರಾಟ ಮಾಡ್ತಿಲ್ಲ, ವಿಶ್ವದಾದ್ಯಂತ 200ಕ್ಕೂ ಹೆಚ್ಚು ದೇಶಗಳಿಗೆ ನಾವು ಜೀವ ಉಳಿಸುವ ಔಷಧಗಳನ್ನ ರಫ್ತು ಮಾಡ್ತಿದ್ದೇವೆ. ತೆರೆಯ ಮೇಲೆ ಕಾಣುವ ಈ ಲೆಕ್ಕಾಚಾರವನ್ನ ನೋಡಿ, 2024ರಲ್ಲಿ ನಾವು ಅಮೆರಿಕಾಗೆ $3.6 ಬಿಲಿಯನ್ ಮೌಲ್ಯದ ಔಷಧಗಳನ್ನ ಮಾರಾಟ ಮಾಡಿದ್ದೇವೆ. 2025ರ ಮೊದಲ 6 ತಿಂಗಳಲ್ಲಿ ಅದು $3.7 ಬಿಲಿಯನ್ ಗೆ ಏರಿತು. ಇದರಿಂದ ಅಮೆರಿಕವು ನಮ್ಮ ಮೇಲೆ ಎಷ್ಟು ಆಧಾರಿತವಾಗಿದೆ ಎಂಬುದನ್ನ ಸ್ಪಷ್ಟವಾಗಿ ನೋಡಬಹುದು.
ಭಾರತದಿಂದ ಔಷಧಗಳ ಪೂರೈಕೆ ಕಡಿಮೆಯಾದ ಕೂಡಲೇ ಅಮೆರಿಕದ ಆಸ್ಪತ್ರೆಗಳಲ್ಲಿ ಔಷಧ ಕೊರತೆ ಶುರುವಾಯಿತು. ರೋಗಿಗಳಿಗೆ ಚಿಕಿತ್ಸೆ ನೀಡುವುದು ಕಷ್ಟವಾಯಿತು. ಮತ್ತೆ ಅಮೆರಿಕದಲ್ಲಿ ಔಷಧ ತಯಾರಿಸುವುದಾಗಿ ಕನಸು ಕಾಣುವ ಟ್ರಂಪ್ ಅವರು ಅವನ್ನ ಹೇಗೆ ತಯಾರಿಸುತ್ತಾರೆ? ಕಚ್ಚಾ ವಸ್ತುಗಳನ್ನ ಎಲ್ಲಿಂದ ತರ್ತಾರೆ? ಕಚ್ಚಾ ವಸ್ತುಗಳಿಲ್ಲದಿದ್ರೆ ಮಾಂಸ ತಿನ್ನುವ ದನದ ಸಗಣಿಯಿಂದ ಔಷಧವನ್ನ ತಯಾರಿಸ್ತಾರಾ ಹೇಳಿ? ಒಂದ್ ವೇಳೆ ಕಚ್ಚಾ ವಸ್ತುಗಳಿದ್ರು ರಾತ್ರೋರಾತ್ರಿ ಔಷಧವನ್ನ ಸೃಷ್ಟಿ ಮಾಡಬಹುದೇ? ಹೊಸ ಔಷಧವನ್ನ ಕಂಡುಹಿಡಿಯಲು ವರ್ಷಗಟ್ಟಲೆ ಸಂಶೋಧನೆ, ಲೆಕ್ಕವಿಲ್ಲದಷ್ಟು ಪರೀಕ್ಷೆಗಳು ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಂದ್ರೆ WHO ಪ್ರಮಾಣ ಪತ್ರವನ್ನ ಪಡೆಯಬೇಕು. ಈ ಎಲ್ಲಾ ಪ್ರಕ್ರಿಯೆಗೆ 10 ರಿಂದ 15 ವರ್ಷಗಳು ಬೇಕು. ಟ್ರಂಪ್ರ ಸ್ವಂತ ಸಲಹೆಗಾರ ಸ್ಟೀಫನ್ ಮೂರ್ ಕೂಡ ಟ್ರಂಪ್ ತನ್ನನ್ನು ತಾನು ದೊಡ್ಡವನೆಂದು ತೋರಿಸಿಕೊಳ್ಳುವ ಪ್ರಯತ್ನದಲ್ಲಿ ಅಮೆರಿಕದ ಜನರಿಗೆ ಹಾನಿಯನ್ನ ಉಂಟು ಮಾಡ್ತಿದ್ದಾರೆ ಎಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಒಂದೆಡೆ ಅಮೆರಿಕ ಶಟ್ಡೌನ್ ನಿಂದ ತೊಳಲಾಡುತ್ತಿರುವಾಗ ಮತ್ತೊಂದೆಡೆ ಈ ತೆರಿಗೆ ಆಟವೇನೆಂದು ಅವರು ಪ್ರಶ್ನಿಸಿದ್ದಾರೆ. ಅಮೆರಿಕದ ಜೇಬು ಖಾಲಿಯಾಗುತ್ತಿರುವಾಗ ಟ್ರಂಪ್ ನಮ್ಮ ದೇಶದ ಮೇಲೆ ಎಷ್ಟು ದ್ವೇಷವನ್ನ ಹೆಚ್ಚಿಸಿಕೊಳ್ಳಬಹುದು? ಈ ದ್ರೋಹವನ್ನ ಎದುರಿಸಲು ನಮ್ಮ ಫಾರ್ಮಾ ಉದ್ಯಮವು ಒಂದು ಮಾಸ್ಟರ್ ಯೋಜನೆಯನ್ನ ರೂಪಿಸಿದೆ. ಕಾರ್ಯತಂತ್ರವು ತುಂಬಾ ಸ್ಪಷ್ಟವಾಗಿದೆ. ಮೊದಲನೇದಾಗಿ ಅಮೆರಿಕವನ್ನ ಬಿಟ್ಟು ಆಫ್ರಿಕಾ, ಲ್ಯಾಟಿನ್ ಅಮೆರಿಕ, ಆಗ್ನೇಯ ಏಷ್ಯಾದಲ್ಲಿ ಹೊಸ ಮಾರುಕಟ್ಟೆಗಳನ್ನ ವಶಪಡಿಸಿಕೊಳ್ಳುವುದು. ಎರಡನೆಯ ದೊಡ್ಡ ಯೋಜನೆವೇನೆಂದ್ರೆ ನಮ್ಗೆ ಔಷಧ ತಯಾರಿಕೆಗೆ ಕಚ್ಚಾ ವಸ್ತುಗಳನ್ನ ಒದಗಿಸುವ ಚೀನಾಗೆ ನಾವು ತಯಾರಿಸಿದ ಔಷಧಗಳ ಮಾರಾಟ ಮಾಡುವುದು. ಇದರಿಂದ ವ್ಯಾಪಾರ ನಷ್ಟಗಳು ಕಡಿಮೆಯಾಗುತ್ತವೆ. ಮೂರನೇದಾಗಿ ರಷ್ಯಾ, ನೆದರ್ಲ್ಯಾಂಡ್ಸ್, ಬ್ರೆಜಿಲ್ ನಂತಹ ದೇಶಗಳಲ್ಲಿ ನಮ್ಮ ಶಕ್ತಿಯನ್ನ ಮತ್ತು ವ್ಯಾಪಾರವನ್ನ ಹೆಚ್ಚಿಸಿಕೊಳ್ಳುವುದು. ಕಾಲ ಹೇಗೆ ಬದಲಾಗಿದೆ ಎಂಬುದನ್ನು ನೋಡಿ. 2020ರಲ್ಲಿ ಕೊರೋನಾದಿಂದ ವಿಶ್ವವೇ ತತ್ತರಿಸಿದಾಗ ಇದೇ ಟ್ರಂಪ್ ನಮ್ಮ ದೇಶದಿಂದ ಹೈಡ್ರಾಕ್ಸಿ ಕ್ಲೋರೋಕಿನ್ ಔಷಧಕ್ಕಾಗಿ ಸಹಾಯ ಕೇಳಿದ್ರು. ಆಗ ಭಾರತ ಸಹಾಯ ಮಾಡದಿದ್ರೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಕೂಡ ಬೆದರಿಕೆ ಹಾಕಿದ್ರು. ಇದು ಕೇವಲ ಆರಂಭವಷ್ಟೇ. ಆಗಸ್ಟ್ ನ ವೇಳೆಗೆ ಈ ತೆರಿಗೆಗಳನ್ನ 250%ಗೆ ಏರಿಸುವುದಾಗಿ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಅವರ ಉದ್ದೇಶ ಒಂದೇ, ನಮ್ಮ ಫಾರ್ಮಾ ಉದ್ಯಮದ ರೆಕ್ಕೆಯನ್ನ ಮುರಿಯುವುದು. ಆದರೆ ಕಥೆಯ ನಿಜವಾದ ತಿರುವು ಆಗ ಬಂದಿತು. ಅಮೆರಿಕ ಸರ್ಕಾರದೊಳಗಿನಿಂದಲೇ ಹೊಸ ಧ್ವನಿಗಳು ಕೇಳಬರಲಾರಂಭಿಸಿದ್ವು. ವ್ಯಾಪಾರ ಮತ್ತು ವಾಣಿಜ್ಯ ಕಾರ್ಯದರ್ಶಿ ಓವಾರ್ಡ್ ಲುಟ್ನಿಕ್ ಈ ತೆರಿಗೆಗಳನ್ನ ತೆಗೆದು ಹಾಕಬೇಕೆಂದು ಸೂಚಿಸಿದ್ದಾರೆ. ಏನು ಮಾಡಬೇಕೆಂದು ತಿಳಿಯದೆ ಅಮೆರಿಕ ತಲೆ ಕೆಡಿಸಿಕೊಂಡಿದೆ. ಅಮೆರಿಕವು ನಮಗೆ ಬಾಗಿಲು ಮುಚ್ಚುತ್ತಿರುವಾಗ ಅದೇ ಸಮಯದಲ್ಲಿ ವಿಶ್ವದ ಇನ್ನೊಂದು ಮೂಲೆಯಲ್ಲಿ ಒಂದು ಅಗ್ರ ರಾಜ್ಯವು ನಮಗಾಗಿ ತನ್ನ ಕೈಯನ್ನ ಚಾಚಿತು. ಯಾರು ಊಹಿಸದ ರೀತಿಯಲ್ಲಿ ಚೀನಾ ರಂಗಕ್ಕೆ ಬಂತು. ಅಮೆರಿಕವು 100% ತೆರಿಗೆ ವಿಧಿಸಿದ್ರೆ ಚೀನಾವು ನಮ್ಮ ಫಾರ್ಮಾ ಉತ್ಪನ್ನಗಳ ಮೇಲಿನ 30% ಆಮದು ಸುಂಕವನ್ನ ಶೂನ್ಯಕ್ಕೆ ಇಳಿಸಿತು. ಇದು ಚೀನಾದ ಒಂದು ಚಾಣಾಕ್ಷ ಯೋಜನೆ. ಅಮೆರಿಕವು ನಮ್ಮನ್ನ ಶತ್ರುವಾಗಿ ಮಾಡಿಕೊಂಡರೆ ಚೀನಾವು ನಮ್ಮನ್ನ ಅತಿದೊಡ್ಡ ಗ್ರಾಹಕನಾಗಿ ಮಾಡಿಕೊಂಡು ತನ್ನ ಹತ್ತಿರಕ್ಕೆ ಎಳೆದುಕೊಳ್ತಾ ಇದೆ. ಇಂದು ನಮ್ಮ ಫಾರ್ಮಾ ಉದ್ಯಮವು ಒಂದು ಪ್ರಮುಖ ಹಂತದಲ್ಲಿದೆ. ಅಮೆರಿಕದ ಒತ್ತಡವು ನಮಗೆ ಒಂದು ರೀತಿಯ ವರವಾಗಿ ಮಾರ್ಪಟ್ಟಿದೆ. ಕೆಡಿಸಬೇಡ ಕೆಡುತ್ತೀಯ ಎಂಬಂತೆ ಅಮೆರಿಕವು ನಮ್ಮನ್ನ ಹೊಡೆಯಲು ಯತ್ನಿಸಿ ತಾನೇ ಹೊಡೆತ ತಿಂದಿದೆ. ಈ ಘಟನೆಯು ನಮ್ಮನ್ನ ಒಂದೇ ದೇಶದ ಮೇಲೆ ಆಧಾರಿತವಾಗಿರದೆ ನಿಜವಾದ ಜಾಗತಿಕ ಸಾಮ್ರಾಜ್ಯವನ್ನ ನಿರ್ಮಿಸಿಕೊಳ್ಳುವ ದಾರಿಯಲ್ಲಿ ಮುನ್ನಡೆಯುತ್ತಿದೆ. ಯುರೋಪ್ನೊಂದಿಗಿನ EFTA ಒಪ್ಪಂದದಿಂದ ಅಲ್ಲಿನ ಸಂಪನ್ನ ದೇಶಗಳ ಮಾರುಕಟ್ಟೆಯ ಬಾಗಿಲು ನಮಗಾಗಿ ಸಂಪೂರ್ಣವಾಗಿ ತೆರೆದುಕೊಂಡಿದೆ. ಇದರ ಪರಿಣಾಮವನ್ನ ನಾವು ಈಗಲೇ ನೋಡಬಹುದು. ಯುಕೆಯಲ್ಲಿ ನಮ್ಮ ಔಷಧ ಮಾರಾಟ 22%, ಜರ್ಮನಿಯಲ್ಲಿ 6% ಏರಿಕೆಯಾಗಿದೆ. ಕತೆ ತುಂಬಾ ಸ್ಪಷ್ಟವಾಗಿದೆ. ಒಂದೆಡೆ ಅಮೆರಿಕವು ತನ್ನ ಸ್ವಂತ ನೀತಿಗಳಿಂದ ಸಿಕ್ಕಿಕೊಂಡು ಶಟ್ಡೌನ್ ನಿಂದ ಬಳಲ್ತಾ ಇರಬೇಕಾದ್ರೆ ಮತ್ತೊಂದೆಡೆ ಸ್ವಾವಲಂಬನೆಯ ಭಾರತವು ಯಾವ ಒಂದು ದೇಶದ ಮೇಲೂ ಆಧಾರಿತವಾಗಿಲ್ಲ ಎಂಬುದು ವಿಶ್ವಕ್ಕೆ ತೋರಿಸಿದೆ. ನಾವು ಹೊಸ ಮಾರುಕಟ್ಟೆಗಳನ್ನ ಕಂಡುಕೊಂಡಿರೋದು ಮಾತ್ರವಲ್ಲ, ನಮ್ಮ ಸಾಮರ್ಥ್ಯವನ್ನ ವಿಶ್ವಕ್ಕೆ ತಿಳಿಸ್ತಾ ಇದ್ದೇವೆ. ಆದ್ದರಿಂದ ಇದ್ರ ಬಗ್ಗೆ ನೀವು ಏನನ್ನ ಯೋಚಿಸ್ತೀರಿ? ನಮ್ಮನ್ನ ಗೌರವಿಸುವ ದೇಶಗಳಿಗೆ ಮಾತ್ರ ನಮ್ಮ ವಸ್ತುಗಳನ್ನ ಮಾರಾಟ ಮಾಡಬೇಕೆಂಬ ಭಾರತದ ಈ ಕ್ರಿಯೆ ಸರಿಯೇ? ಒಂದು ವಿಷಯ ಮಾತ್ರ ಸತ್ಯ, ತ್ವರಿತವಾಗಿ ಅಮೆರಿಕಾಗೆ ಬೇರೆ ದಾರಿ ಇಲ್ಲದೆ ಔಷಧಿಗಳಿಗಾಗಿ ನಮ್ಮ ದೇಶದ ಮುಂದೆ ತಲೆ ಬಾಗಲೇಬೇಕಾಗುತ್ತೆ. ನಾವು ಆಫ್ರಿಕನ್ ಮತ್ತು ಯುರೋಪಿಯನ್ ದೇಶಗಳಿಗೆ ಔಷಧಗಳನ್ನ ಒದಗಿಸುವ ಮೂಲಕ ಸರಿಯಾದ ಕೆಲಸವನ್ನ ಮಾಡ್ತಾ ಇದೀವಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕೆಳಗಿನ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಹಾಗೆ ಜೈ ಹಿಂದ್ ಅಂತ ಬರೆಯೋದು ಮಾತ್ರ ಮರಿಬೇಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳನ್ನ ನೋಡಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.